ಅಸ್ಸಾಂನಲ್ಲಿ ರಾಹುಲ್ ಗಾಂಧಿಗೆ ದೇವಾಲಯದ ಪ್ರವೇಶ ನಿರಾಕರಣೆ ಹಿನ್ನೆಲೆ ಶಿವಮೊಗ್ಗದಲ್ಲಿ ಮಹಾವೀರ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಅಸ್ಸಾಂ ಸಿಎಂ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯ ಯಾತ್ರೆ ಈಗಾಗಲೇ ಪ್ರಾರಂಭವಾಗಿ ಸುಮಾರು 10 ದಿನ ಆಗಿದೆ. ಮಣಿಪುರದಿಂದ ಪ್ರಾರಂಭವಾದ ಈ ಭಾರತ್ ಜೋಡೋ ಯಾತ್ರೆ ಯಶಸ್ವಿಯಾಗಿ ಮಣಿಪುರ, ನಾಗಾಲ್ಯಾಂಡ್ ಮತ್ತು ಅಸ್ಸಾಂ ಮುಖಾಂತರವಾಗಿ ಈಗಾಗಲೇ ಚಲಿಸ್ತಾ ಇದೆ. ಅದರಲ್ಲಿ ಸುಮಾರು ಲಕ್ಷಾಂತರ ಜನ ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಅಲ್ಲಿರ್ತಕ್ಕಂಥ ಏನು ಅಸ್ಸಾಮಿನ ಮುಖ್ಯಮಂತ್ರಿ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ, ಅವನು ಇರಲಿಕ್ಕೆ ನಾಲಾಯಕು. ಆದರೂ ಕೂಡ ಭಾರತ್ ಜೋಡೋ ಯಾತ್ರೆ ಏನು ಇವತ್ತು ನ್ಯಾಯಯಾತ್ರೆ ಹೊರಟಿದೆ ರಾಹುಲ್ ಗಾಂಧಿ ಅವ್ರದ್ದು, ಅದರಲ್ಲಿ ಸೇರ್ತಕ್ಕಂಥ ಜನಗಳನ್ನು ನೋಡಿ ದಿಗ್ಭ್ರಮೆಗೊಂಡಿದ್ದಾನೆ, ಹತಾಶೆ ಆಗಿದ್ದಾನೆ. ಅದಕ್ಕಾಗಿ ಇವತ್ತು BJP ಗೂಂಡಾಗಳನ್ನು ಬಿಟ್ಟು ಇವತ್ತು ಭಾರತ್ ಜೋಡೋ ನ್ಯಾಯಯಾತ್ರೆ ಮೇಲೆ ಕಲ್ಲೆಸಿತಕ್ಕಂಥದ್ದು, ಪೋಸ್ಟರ್ ಕಿತ್ತಾಕ್ತಕ್ಕಂಥದ್ದು, ಅದನ್ನು ತಡಿತಕ್ಕಂಥದ್ದು, ಈ ರೀತಿಯಾಗಿ ಹೀನ ಕೃತ್ಯಗಳನ್ನು ಈಗಾಗಲೇ BJP ಮಾಡ್ತಾ ಇದೆ. ಇದು ಕೇಂದ್ರ ಸರ್ಕಾರದ ಕುಮ್ಮಕ್ಕಿನಿಂದ ನಡೀತಾ ಇದೆ. ಈಗಾಗಲೇ ಭಾರತ್ ಜೋಡೋ ಯಾತ್ರೆ ಏನು ಕರ್ನಾಟಕದಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ನಡೀತೋ ಅವತ್ತು ಸುಮಾರು 136 ಸ್ಥಾನಗಳನ್ನು ಗೆದ್ದು ಅಭೂತಪೂರ್ವ ಜಯಗಳಿಸಿತು. ಹಾಗಾಗಿ ಅದರಿಂದ ಹೆದರಿರುವ ಅಸ್ಸಾಂ ಮುಖ್ಯಮಂತ್ರಿ ಇವತ್ತು ಈ ಒಂದು ಕೃತ್ಯವನ್ನು ಮಾಡ್ತಿದ್ದಾರೆ. ಅವನಿಗೆ ನೈತಿಕ ಹಕ್ಕಿಲ್ಲ, ಕೂಡಲೇ ರಾಜೀನಾಮೆ ಕೊಡಬೇಕು. ಮತ್ತು ಇನ್ನು ಮುಂದೆ ಈ ರೀತಿಯ ಘಟನೆಗಳು ನಡೆದಲ್ಲಿ BJPಯ ಯಾವುದೇ ಕಾರ್ಯಕ್ರಮ ನಡೆದರೂ ಕಾಂಗ್ರೆಸ್ನವರು ಕೂಡ ಈ ದೇಶದಲ್ಲಿ ಅವರಿಗೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಅವ್ರನ್ನ ಹೆದರ್ಸ್ತಕ್ಕಂಥ ಶಕ್ತಿ ಇಡೀ ಕಾಂಗ್ರೆಸ್ ಪಕ್ಷಕ್ಕಿದೆ. ಹಾಗಾಗಿ ಈಗಾಗಲೇ ನರೇಂದ್ರ ಮೋದಿ ಅವರಿಗೂ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅಸ್ಸಾಂ ಮುಖ್ಯಮಂತ್ರಿ ಕೂಡ ಯಾವುದೇ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಪ್ರಜೆಗಳ ಪರವಾಗಿ, ಜನಗಳ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರನ್ನ ತಡಿತಕ್ಕಂಥದ್ದು ಇದು ಸರಿಯಾದ ಕ್ರಮವಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಕೂಡಲೇ ನರೇಂದ್ರ ಮೋದಿಯವರು ಅದರ ಗಮನ ಹರಿಸಿ ರಕ್ಷಣೆ ಕೊಡ್ತಕ್ಕಂಥ ಕೆಲಸ, ಮತ್ತು ಏನು ರಾಹುಲ್ ಗಾಂಧಿಯವರು ನಿನ್ನೆ ದಿನ ಏನು ರಾಮನ ದೇವಸ್ಥಾನಕ್ಕೆ ಪ್ರವೇಶ ಮಾಡಬೇಕು ಅಂತ ಇದ್ರು ಅದನ್ನು ತಡೆದಿರ್ತಕ್ಕಂಥದ್ದು ಅದಂತೂ ಹೀನ ಕೃತ್ಯ. ಯಾಕೆ ಅಂತ ಹೇಳಿದ್ರೆ ಇವತ್ತು ರಾಮ ಮಂದಿರದಲ್ಲೇ ಬರೀ ಚುನಾವಣೆ ಆಗಿ ಹೊರಟಂಥ ನರೇಂದ್ರ ಮೋದಿಯವರು, ಅವ್ರದ್ದು ಏನೇನೋ ಪಾತ್ರ ಇಲ್ಲ. ರಾಮ ಮಂದಿರ ಕಟ್ಟತಕ್ಕಂಥದ್ರಲ್ಲಿ ನರೇಂದ್ರ ಮೋದಿಯವ್ರದ್ದು ಯಾವ ಪಾತ್ರನೂ ಇಲ್ಲ. ಇದು ಸನ್ಮಾನ್ಯ ಜವಾಹರ್ಲಾಲ್ ನೆಹರು ಅವರು ರಾಮನ ಮೂರ್ತಿಯನ್ನು ಇಟ್ಟಿರ್ತಕ್ಕಂಥದ್ದು, ಇಂದಿರಾ ಗಾಂಧಿಯವರು ಆ ಗೇಟನ್ನು ಓಪನ್ ಮಾಡಿಸಿರ್ತಕ್ಕಂಥದ್ದು, ರಾಜೀವ್ ಗಾಂಧಿಯವರು ಶಿಲಾನ್ಯಾಸ ಮಾಡಿರ್ತಕ್ಕಂಥದ್ದು ರಾಮ ಮಂದಿರಕ್ಕೆ. ಆಮೇಲೆ ಅದು ಟ್ರಸ್ಟ್ ಮುಖಾಂತರವಾಗಿ ಇಡೀ ದೇಶದ ಜನಗಳ ಚಂದ ಎತ್ತಿ ಕಟ್ಟಿರ್ತಕ್ಕಂಥದ್ದು. ನರೇಂದ್ರ ಮೋದಿ ದುಡ್ಡಲ್ಲ, ಸರ್ಕಾರದ ದುಡ್ಡಲ್ಲ, BJP ದುಡ್ಡಲ್ಲ ಅದು. ಹಾಗಾಗಿ ನಾವೀಗಾಗಲೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇವರು ಬರೀ ಚುನಾವಣೆಗೋಸ್ಕರವಾಗಿ ಇವತ್ತೇನು ರಾಮನವಮಿ ದಿನ ಅಯೋಧ್ಯೆ ಓಪನ್ ಆಗಬೇಕಿತ್ತು ಅದನ್ನು ಬಿಟ್ಟು ಇವತ್ತು ಚುನಾವಣೆಗೋಸ್ಕರವಾಗಿ ಇವತ್ತು ಅಪೂರ್ಣವಾದ ರಾಮ ಮಂದಿರದಲ್ಲಿ ಇವತ್ತು ಶಿಲಾನ್ಯಾಸ ಏನು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕೆ ಅಲ್ಲಿರ್ತಕ್ಕಂಥ ಶಂಕರಾಚಾರ್ಯ ಪೀಠದ ಎಲ್ಲ ಸ್ವಾಮೀಜಿಗಳು ಇವತ್ತು ವಿರೋಧ ಮಾಡಿದ್ದಾರೆ. ಸುಮಾರು ಎಲ್ಲ ಸಾಧು ಸಂತರು, ಅದರಲ್ಲಿ ಮುಕ್ಕಾಲು ಭಾಗ ಎಲ್ಲರೂ ಕೂಡ ನರೇಂದ್ರ ಮೋದಿಯವರ ಈ ಒಂದು ಕಾರ್ಯಕ್ರಮಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಅದು ಏನೇ ಇರಲಿ, ನಾವೆಲ್ಲರೂ ಇಡೀ ದೇಶದಲ್ಲಿ ನಾವೆಲ್ಲರೂ ರಾಮನ ಭಕ್ತರು. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ರಾಮನ ಭಕ್ತರು ಇವರಲ್ಲ, ಇವರು ಚುನಾವಣೆಗೋಸ್ಕರ ಮಾಡ್ತಕ್ಕಂಥ ಗಿಮಿಕ್ ಇದು.